ಈ ಸರ್ಕಾರ ಒಂದು ರೀತಿ ಹಣದ ಲೂಟಿ ಹೊಡೆಯೋಕ್ಕೆ ನಿಂತುಬಿಟ್ಟಿದೆ. ಈಗ ಬಿಹಾರ ಚುನಾವಣೆಯನ್ನು ಪೂರ್ತಿ ಕರ್ನಾಟಕ ಒಪ್ಕೊಂಡಿದೆ. ಇಡೀ ಬಿಹಾರ ಚುನಾವಣೆಯನ್ನು ಕರ್ನಾಟಕ ನಡೆಸ್ತೀರಿ ಅಂತ ಒಪ್ಕೊಂಡಿದ್ದಾರಂತೆ, ನಮಗಿರೋಂಥ ಮಾಹಿತಿ. ಅದಕ್ಕೆ ಅವ್ರ್ಯಾರೋ ಪಪ್ಪಿ ಲಾಲಿಪಪ್ಪು ತೊಗೊಂಡು ಹೋಗಕ್ಕೆ ರೆಡಿ ಇದ್ದ. ಪಪ್ಪಿ ಲಾಲಿಪಪ್ ತೊಗೊಂಡು, ಅದು ಚಿನ್ನದ ಲಾಲಿಪಪ್ಪು. ಪಪ್ಪಿಯ ಚಿನ್ನದ ಲಾಲಿಪಪ್ಗಳು ಹೋಗ್ಬೇಕಾಯ್ತು 300 ಕೋಟಿ. ಕ್ಯಾಶ್ ಕೊಟ್ಟರೆ ದಾರಿಯಲ್ಲಿ ಹಿಡಿತಾರೆ ಅಂತ ಚಿನ್ನದ ಗಟ್ಟಿ ಮಾಡಿ 50 kg ಚಿನ್ನದ ಗಟ್ಟಿ ಮಾಡಿ ಅದನ್ನು ಪೆಟ್ರೋಲ್ ಬಂಕಲ್ಲೆಲ್ಲೋ ಇಟ್ಟಿದ್ದಂತೆ. ಅದು ಅಲ್ಲಿಗೆ ಹೋಗ್ತಾ ಇತ್ತದು, ಬಿಹಾರ್ಗೆ. ಅಲ್ಲಿ ಅವರು ಚಿನ್ನದ ಗಟ್ಟಿಯನ್ನು ಕರೆಸ್ಕೊಂಡು ಅವರು ಚುನಾವಣೆ ಮಾಡೋಕ್ಕೆ ರೆಡಿ ಮಾಡಿದರು. ಇದು ಈಗ ತನಿಖೆಯಿಂದ ಬಂದಿರೋವಂಥದ್ದು. ಇದಕ್ಕೆ ಕಾಂಗ್ರೆಸ್ಸಿನ ರಾಹುಲ್ ಗಾಂಧಿ ಏನು ಹೇಳ್ತಾರೆ? ಕರ್ನಾಟಕ ಒಂದು ರೀತಿ ಬಿಹಾರದ ಚುನಾವಣೆಯ ATM. ಇದು ನೇರ ನನ್ನ ಆಪಾದನೆ. ಇದು ಕರ್ನಾಟಕ ಸರ್ಕಾರ ಬಿಹಾರ ಚುನಾವಣೆಯ ಪೂರ್ತಿ ಖರ್ಚು ವೆಚ್ಚನ ನೋಡ್ಕೊಂತೀನಿ ಅಂತ ಒಪ್ಕೊಂಡಿದ್ದಾರೆ. ಇದು ಪಕ್ಕಾ ಮಾಹಿತಿ. ಅದರ ಪ್ರಕಾರ ಇಲ್ಲಿ ಈಗ ಡಿನ್ನರ್ ಪಾರ್ಟಿ ಕರೆದಿರೋದು ಅದಕ್ಕೆ ಮುಖ್ಯಮಂತ್ರಿ. ಈಗ ಡಿನ್ನರ್ ಪಾರ್ಟಿ ಏನು ಕರೆದಿದ್ದಾರೆ, ಎಲ್ಲರೂ ಹೇಳಿದ್ದಾರೆ ಡಿನ್ನರ್ ಪಾರ್ಟಿ ರೀಶಫಲ್ಲು. ಅದಲ್ಲ, ಈ ಡಿನ್ನರ್ ಪಾರ್ಟಿ ಬಿಹಾರದ ಚುನಾವಣೆಗೆ ಯಾರ್ಯಾರು ಎಷ್ಟೆಷ್ಟು ಕೊಡ್ತೀರಾ, ನೀವು ಕೊಡೋದ್ರ ಮೇಲೆ ನಿಮ್ಮ ಮುಂದಿನ ಭವಿಷ್ಯ ನಿಂತಿದೆ. ಅದಕ್ಕೋಸ್ಕರ ಊಟ ಕೊಟ್ಟು ಈ ಪಪ್ಪಿ ಇದನ್ನಲ್ಲ, ಆ ಥರ ಚಿನ್ನದ ಹೊಳೆ ಬಿಹಾರದಲ್ಲಿ, ಕರ್ನಾಟಕದ ಚಿನ್ನದ ಹೊಳೆ ಬಿಹಾರಕ್ಕೆ ಕರೆಸುವಂಥ ಒಂದು ಸ್ಕೀಮ್ ಇದು. ಕರ್ನಾಟಕದ ಚಿನ್ನನೆಲ್ಲ ಇಲ್ಲಿ ಚಿನ್ನಕ್ಕೆ ಸಿಗ್ತಾನೆ ಇಲ್ಲ. ಇಲ್ಲಿ ಮಾರ್ಕೆಟಲ್ಲಿ ಚಿನ್ನದ ಬೆಲೆ ಗಗನಕ್ಕೆ ಹೋಗಿದೆ. ಹಿಂಗೆಲ್ಲ ಕೂಡಿಕೊಂಡ್ರೆ ಇನ್ನು ಗಗನಕ್ಕೆ ಕಲ್ದಿರ ಇನ್ನೆಲ್ಲಿ ಉಳ್ತದೆ? ಇಡೀ ಕರ್ನಾಟಕದ ಎಲ್ಲ ಚಿನ್ನವನ್ನು ಬಿಹಾರಕ್ಕೆ ಕಳಿಸೋವಂಥ ಒಂದು ಷಡ್ಯಂತ್ರವನ್ನು ಕಾಂಗ್ರೆಸ್ ಪಾರ್ಟಿ ಮಾಡಿದೆ. ದುಡ್ಡು ತಗೊಂಡೋದ್ರೆ ಹಿಡಿದಾಕ್ಬಿಡ್ತಾರೆ, ಚಿನ್ನ ಕೊಟ್ಟರೆ ಹಿಡಿಯೋಕ್ಕಾಗಲ್ಲ ಇವ್ರ ಕೈಲಿ ಅಂತ ಮಾಡಿರುವಂಥ ಸ್ಕೀಮ್ ಇದು. ಇದರಿಂದ ಈ ರಾಜ್ಯದಲ್ಲಿ ಇನ್ನೇನೇನು ಕಲೆಕ್ಟ್ ಮಾಡಬೇಕು ಅಂದರೆ, ಇನ್ನು ಪೋಸ್ಟಿಂಗ್ ಮಾಡ್ತಾ ಇದ್ದಾರಲ್ಲ, ಇದೊಂದೇ ಅಂತಲ್ಲ, ಪೊಲೀಸ್ ಎಲ್ಲ ಇಲಾಖೆಗಳಲ್ಲೂ ಪೋಸ್ಟಿಂಗ್ಸ್ ಏನು ಮಾಡ್ತಾರೆ, ಎಲ್ಲ ದುಡ್ಡನ್ನು ಕೂಡ ಬಿಹಾರದ ಎಲೆಕ್ಷನ್ಗೆ ಹೋಗ್ತೈತೆ. 300 ಕೋಟಿ ಆರೋಪವನ್ನು ಮಾಡಿದ್ದಾರೆ. ಪ್ರಿಯಾಂಕರ್ಗೆ ಅಶೋಕ್ ಕೂಡ 100 ಕೋಟಿ ಕೊಟ್ಟು ಬಂದಿದ್ದಾರೆ. ಅದಕ್ಕೆ ಅವರು ಅಧಿಕಾರ ಅಮಿತ್ ಶಾ ಜೊತೆಗೆ ವಿಜೇಂದ್ರ ಮತ್ತೆ ಅಶೋಕ್ ಅವರು 100 ಕೋಟಿ ಕೊಟ್ಟಿದ್ದಾರೆ. ಅದಕ್ಕೆ ಅವ್ರು ಇಲ್ಲಿವರೆಗೂ ಇರೋದು. ನಾವು ರೂಲಿಂಗ್ ಪಾರ್ಟಿ ಅಲ್ಲಲ್ಲ. ನಮಗೇನು ಯಾವುದು ಪೋಸ್ಟಿಂಗ್ ಬರ್ತದ? ನನಗೇನು ಟ್ರಾನ್ಸ್ಫರ್ ಬರ್ತದ? ದುಡ್ಡು ಕೊಡಬೇಕಾದ್ರೆ ನನಗೇನು ಟ್ರಾನ್ಸ್ಫರ್ ಬರ್ತದ? ನಾನೇನು ಟೆಂಡರ್ ಕರಿತೀನ? ಹಾಸಿಗೆ ದಿಂಬು ಖರೀದಿ ಮಾಡ್ತೀನ? ನಾನು ನೀರಾವರಿ ಯೋಜನೆ ಖರೀದಿ ಮಾಡ್ತೀನ? ಬರೋದು ಅವ್ರಿಗೆ. ನಮ್ಮ ಪಾರ್ಟಿ ಅಷ್ಟೇನು ಗತಿಗೆಟ್ಟಿಲ್ಲ. ನಮ್ಮ ಪಾರ್ಟಿ ನಮ್ಮ ಮೆಂಬರ್ಸೇ ಕೋಟ್ಯಾಂತರ ಜನ ಮೆಂಬರ್ ಇದ್ದಾರೆ ನಮ್ಮಲ್ಲಿ. BJPಯಲ್ಲಿ ಇಡೀ ಪ್ರಪಂಚದಲ್ಲೇ ನಂಬರ್ 1 ಪಾರ್ಟಿ. ನಮ್ಮ ಕಾರ್ಯಕರ್ತರು 10 ರೂಪಾಯಿ ಕೊಟ್ಟರೆ ಸಾಕು, ಇಡೀ ದೇಶದ ಚುನಾವಣೆ ನಡೆಸ್ಬೋದು. ಅಷ್ಟು ಸ್ಟೇಬಲ್ ಇರೋವಂಥ ಪಾರ್ಟಿ ನಮ್ಮದು. ಅದರಿಂದ ಇಲ್ಲಿ ವಿರೋಧ ಪಕ್ಷಕ್ಕೂ ದುಡ್ಡು ಅಂತ ಕಾಂಗ್ರೆಸ್ ಅವರು ಹೇಳಿದ್ರೆ, ಹಂಗಾರೆ ಅವ್ರು ಲೂಟಿ ಹೊಡಿತಾ ಇದ್ದಾರೆ ಅಂತ ಅರ್ಥ ಆಯ್ತಲ್ಲ. ಹೇಳಿ, ನಾವು ಇಂಥ ಇಲಾಖೆಯಲ್ಲಿ ದುಡ್ಡು ತಗೊಂಡಿದ್ದೀರಿ ಅಂತ ಹೇಳಿ. ಈಗ ಅವರು ಬಿಡುಗಡೆ ಮಾಡಿದಾರಲ್ಲ, ಯಾರು ಪೈ ಮೋಹನ್ ದಾಸ್ ಪೈ ಬಿಡುಗಡೆ ಮಾಡಿದಾರಲ್ಲ, ಯಾವ್ಯಾವ ಇಲಾಖೆಯಲ್ಲಿ 70%, 69%. ನನ್ನ ಹತ್ರ ಇದೆ ಲಿಸ್ಟು. ದಯಾನಂದ್ ಪೈದು, ತಾಂಬಪ್ಪದ್ದು ದಯಾನಂದ್ ಪೈದು, ಮೋಹನ್ ದಾಸ್ ಪೈದು ಯಾವ್ಯಾವ ಇಲಾಖೆಯಲ್ಲಿ ಎಷ್ಟೆಷ್ಟು ಹಣ ಅಂತ ಅವ್ರು ಹಾಕಿದ್ದಾರೆ. ಅವರೇನಾನು ಹಾಕಿದಾರ? ವಿರೋಧ ಪಕ್ಷದ ನಾಯಕ, ಅಧ್ಯಕ್ಷ ಇಷ್ಟು ಇಂಥವ್ರ ಹತ್ರ ದುಡ್ಡು ಕಲೆಕ್ಟ್ ಮಾಡಿದ್ದಾರೆ ಇದ್ರೆ ಹೇಳಿ. BJP ಅಷ್ಟೊಂದು ಇದಿದೆ, GBA ಚುನಾವಣೆಯನ್ನು ಹಿಂದೆ ಸರಿದೆ ಅಂದರೆ ಕಾಂಗ್ರೆಸ್ಗೆ ಭಯ ಇದೆ ಅಂತ ಅರ್ಥ ಆಯಿತು.
GBA ಗೆಲ್ಲಲ್ಲ, ಅದಕ್ಕೆ BJPಯವರು ಬೈಕಾಟ್ ಮಾಡಿಬಿಡ್ಲಿ, ನಾವು ಆರಾಮಾಗಿ ಗೆದ್ದು ಬಿಡೋಣ, ಆಮೇಲೆ ಆರಾಮಾಗಿ ಲೂಟಿ ಹೊಡಿಯೋಣ ಅನ್ನೋ ಸ್ಕೀಮ್ ಅಷ್ಟೇ ಅದು. ನಾವು ಈಗ ಕೋರ್ಟಿನ ಮೊರೆ ಹೋಗಿದ್ದೀರಿ, ಕೋರ್ಟ್ ತೀರ್ಮಾನ ಆದಮೇಲೆ ಕೋರ್ಟ್ ಆದೇಶನ ಒಪ್ಕೊತೀರಿ. GBA ಕರೆಕ್ಟ್ ಅಂತ ಕೋರ್ಟ್ ಆದೇಶ ಮಾಡಿದ್ರೆ ನಾವು ಒಪ್ಕೊತೀರಿ, ಇಲ್ಲ ಅಂದರೆ ಅವರು ಒಪ್ಕೊಬೇಕು. ಹಂಗಾರೆ ಅವರು ದೇಶದಲ್ಲಿ ಓಟ್ ಚೋರಿ ಅಂತ ಅವರಲ್ಲ, ಇಡೀ ದೇಶದಲ್ಲಿ ಓಟ್ ಚೋರಿ ಅಂತ. ಹಂಗಾರೆ ಅವ್ರಿಗೂ ನಾನು ಹೇಳ್ತಾ ಇದ್ದೀನಿ, ನೀವು ಆ ಚುನಾವಣೆ ಬಹಿಷ್ಕಾರ ಮಾಡಿಬಿಡಿ. ಬಿಹಾರದಲ್ಲಿ ಓಟ್ ಚೋರಿ ಅಂತ ಹೇಳ್ತಾ ಇದ್ದೀರಲ್ಲ, ಹಂಗಾರೆ ನೀವು ಚುನಾವಣೆಯನ್ನು ಬಹಿಷ್ಕಾರ ಮಾಡಿ. ಹಂಗಾರೆ ಬಿಹಾರದ ಚುನಾವಣೆಯನ್ನು ತಾಕತ್ತಿದ್ರೆ ನಮ್ಗೆ ಹೇಳಿದ್ದೀರ ಸವಾಲು, ಆಯಿತು ನಾನು ಒಪ್ಕೊತೀನಿ, ಈ ಸವಾಲನ್ನು ನಾನು ಸ್ವೀಕಾರ ಮಾಡಿದ್ದೀನಿ. ಅವ್ರು ಹೇಳಿದಾರಲ್ಲ GBA ಸವಾಲು ಬಹಿಷ್ಕಾರ ಮಾಡಿ ಅಂತ, ನಾನು ಒಪ್ಕೊಂಡಿದ್ದೀನಿ. ನೀವು ಇವಾಗ ಓಟ್ ಚೋರಿ ಅಂತ ಹೇಳಿದ್ದೀರಲ್ಲ, ನೀವು ಬಿಹಾರ ಚುನಾವಣೆಯನ್ನು ಬೈಕಾಟ್ ಮಾಡಿ ದಮ್ಮಿದ್ದರೆ ನಿಮಗೆ. ನಾನು ಮಾತನ್ನ ನಡ್ಸ್ಕೊತೀನಿ. ನಾನು ನಮ್ಮ ಕೇಂದ್ರದ ನಾಯಕರಿಗೆ ಕೈ ಮುಗಿದು ವಿನಂತಿ ಮಾಡ್ತೀನಿ, ನೀವು ಮಾಡ್ತೀರಾ? ದಮ್ಮಿದೆಯಾ? ಮಾಡಿ. ಹೆಂಗೂ ಇಲ್ಲಿಂದನೇ ತಾನೇ ದುಡ್ಡು ಹೋಗ್ತಾ ಇರೋದು. ನೀವು ದುಡ್ಡು ಕೊಡಲ್ಲ ಅಂದರೆ ಆಟೋಮೆಟಿಕ್ಕಾಗಿ ಚುನಾವಣೆನೇ ನಡೆಯೋಲ್ಲ. ಬಿಹಾರದಲ್ಲಿ ಚುನಾವಣೆನೇ ಇರಲ್ಲ. ಅದು ಆ ಸವಾಲಿಗೂ ನಾವು ರೆಡಿ ಇದ್ದೀವಿ. ಸವಾಲಿಗೆ ಸವಾಲು.